ಕ್ವಶನ್ ನೋಡ್ಕೊಳ್ಳಿ. ಏರಿಯಾ ಆಫ್ ಸರ್ಕಲ್ ಎ ಕರೆಸ್ಪಾಂಡಿಂಗ್ ಟು ಡಯಾಮೀಟರ್ ಡಿ ಇಸ್ ಗಿವನ್ ಬಿಲೋ. ಡಿ ಕೊಟ್ಟಿದ್ದಾರೆ 80, 85, 90, 95, 100. ಎ 5026, 5674, 6362, 7088, 7854. ಇಲ್ಲಿ ನಾವು ಮಾಡಬೇಕಾಗಿರೋದು ಫೈಂಡ್ ದ ಏರಿಯಾ ಕರೆಸ್ಪಾಂಡಿಂಗ್ ಟು ಡಯಾಮೀಟರ್ ಅಂದರೆ 105 ಇದ್ದಾಗ ಡಯಾಮೀಟರ್ ಏರಿಯಾ ಏನು ಅಂತ ಫೈಂಡ್ ಮಾಡಬೇಕು ಯೂಸಿಂಗ್ ಅಪ್ರಾಪ್ರಿಯೇಟ್ ಇಂಟರ್ಪೋಲೇಷನ್ ಫಾರ್ಮುಲಾ. ಇಲ್ಲಿ ನೋಡಿ, ಇಲ್ಲಿ ಅಪ್ರಾಪ್ರಿಯೇಟ್ ಇಂಟರ್ಪೋಲೇಷನ್ ಫಾರ್ಮುಲಾ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಥರ ಮಾಡಬೇಕು ಅಂದರೆ ಫಸ್ಟು ಇದು ನೋಡಿ, ಇದು 105 ಇದೆಯಲ್ಲ ಡಯಾಮೀಟರು, ಇಲ್ಲಿ 100 ಇದೆ ಅಂದರೆ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಫಾರ್ವರ್ಡ್ ಬ್ಯಾಕ್ವರ್ಡ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇದು ನೋಡಿ, ಡಿಫ್ರೆನ್ಸು 80ಇಂದ 85 ಇದೆ, 85 ಆದಮೇಲೆ 90 ಇದೆ, 90 ಆದಮೇಲೆ 95 ಇದೆ, 95 ಆದಮೇಲೆ 100 ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಕಾಮನ್ ಡಿಫ್ರೆನ್ಸ್ ಇದೆ 555 ಇದ್ದರೆ. ಈ ಥರ ಕಾಮನ್ ಡಿಫ್ರೆನ್ಸ್ ಇದ್ದರೆ ಇಲ್ಲಾಂದರೆ ನ್ಯೂಟನ್ಸ್ ಫಾರ್ವರ್ಡ್ ಯೂಸ್ ಮಾಡಬೇಕು, ಇಲ್ಲಾಂದರೆ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಇಲ್ಲಿ ಬ್ಯಾಕ್ವರ್ಡ್ ಯೂಸ್ ಮಾಡಿ. ಈಗ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಬ್ಯಾಕ್ವರ್ಡ್ ಅಂತ ಗೊತ್ತಾದಮೇಲೆ ಈಗ 105 100ಗೆ ಹತ್ರ ಇರೋದ್ರಿಂದ ನಾವೇನು ಮಾಡಬೇಕಂದ್ರೆ ಇಲ್ಲಿ ಫಸ್ಟು ಟೇಬಲ್ ಮಾಡ್ಕೋಬೇಕು. ಇಲ್ಲಿ x = d ಅಂತ ಬರ್ಕೊಳ್ಳೋಣ, ಎನ y ಅಂತ ಅಂದ್ಕೊಳ್ಳೋಣ. y = a. ಎಕ್ಸ್ ಬರ್ಕೊಳ್ಳಿ, ಏನು 80, ಸ್ವಲ್ಪ ಜಾಗ ಬಿಟ್ಟು 85, ಆಮೇಲೆ ಸ್ವಲ್ಪ ಜಾಗ ಬಿಟ್ಟು 90, ಆಮೇಲೆ ಸ್ವಲ್ಪ ಜಾಗ ಬಿಟ್ಟು 95, ಆಮೇಲೆ 100. ಈಗ ಇಲ್ಲೇನು ಮಾಡಬೇಕು? y = a ಗೆ 80 ಎಷ್ಟು? a 5026, ಆಮೇಲೆ 5674, 6362, 7088, ಆಮೇಲೆ 7854. ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಇದು ಬ್ಯಾಕ್ವರ್ಡ್ ಇರೋದ್ರಿಂದ ಇಲ್ಲೇನು ಮಾಡಿ, ಇದನ್ನ xn ಅಂತ ಬರ್ಕೊಳ್ಳಿ, ಇದನ್ನ yn ಅಂತ ಬರ್ಕೊಳ್ಳಿ. ಇಲ್ಲಿ ನೆಬ್ಲಾ yn ಬರಿಬೇಕು, ಡೆಲ್ಟಾ ಬದಲು ನೆಬ್ಲಾ ಬರಿಬೇಕು. ಇದನ್ನ ನೆಬ್ಲಾ ಅಂತ ರೀಡ್ ಮಾಡ್ಬೋದು, ನೆಬ್ಲಾ y ಅಂತ ಬರ್ಕೊಳ್ಳಿ. ಈಗ ಇಲ್ಲೇನು ಮಾಡಬೇಕಂದ್ರೆ ನೀವು ಇದು ಮೈನಸ್ ಮಾಡ್ಕೊಂಡು ಹೋಗಿ. ಇದನ್ನ ಈಗ ನೋಡಿ 5000 ಕ್ಲಿಯರ್ ಮಾಡ್ಬಿಡೋಣ. ಶಿಫ್ಟ್ ಟು 9 3 = 5674 ಮೈನಸ್ 5026 ಎಷ್ಟು ಬರುತ್ತೆ? 648. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು 6362 ಮೈನಸ್ 5674 688. ನೆಕ್ಸ್ಟು 7088 ಮೈನಸ್ 6362 726. ಆಮೇಲೆ 7854 ಮೈನಸ್ 7088 766. ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವಾಗಲೂ ಎಕ್ಸ್ ಏನಾದರೆ ನಿಮಗೆ ಫೈಂಡ್ ಮಾಡೋದು ಎಕ್ಸ್ ವ್ಯಾಲ್ಯೂ ಅದು ಸ್ಟಾರ್ಟಿಂಗ್ ಹತ್ರ ಇದ್ದರೆ x0 y0 ಅಂತ ಬರ್ಕೋಬೇಕು. ಇದನ್ನ x0, ಇದನ್ನ y0. ಈ ಎಕ್ಸ್ ವ್ಯಾಲ್ಯೂ ಏನಿದೆ 105 ಅದು 100ಗೆ ಹತ್ರ ಇರೋದ್ರಿಂದ xn yn ಅಂತ ಬರ್ಕೋಬೇಕು. ಇಲ್ಲಿ ನೆಬ್ಲಾ y ಅಂತ ಬರ್ಕೋಬೇಕು. ಇದೆಷ್ಟು? 766. ಈಗ ನೆಬ್ಲಾ ಸ್ಕ್ವೇರ್ yನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ 688 ಮೈನಸ್ 648 ಎಷ್ಟು ಬಂತು? 40. ಆಮೇಲೆ 726 688 38 766 ಮೈನಸ್ 726 40. ಈಗ ನೆಬ್ಲಾ ಸ್ಕ್ವೇರ್ y ಆದಮೇಲೆ ನೀವೇನು ಫೈಂಡ್ ಮಾಡಬೇಕು? ನೆಬ್ಲಾ ಕ್ಯೂಬ್ y.
ಇದು ಹೆಂಗೆ ಅಂದರೆ ಇದು ಮೈನಸ್ ಇದು ಮಾಡಬೇಕು. 38 ಮೈನಸ್ 40 ಮೈನಸ್ 2, 40 ಮೈನಸ್ 38 2. ಈಗ ನೆಬ್ಲಾ 4y. ಈಗ ಹೆಂಗೆ ಅಂದರೆ 2 ಮೈನಸ್ ಆಮೇಲೆ ಇದು ಮೈನಸ್ 2 4. ಇಲ್ಲಿ ಏನಿದೆ ಅದು ಹೊಡಿಬೇಕು. ಫಸ್ಟು 2 ಹೊಡೆದು ಮೈನಸ್ ಹೊಡೆದು ಆಮೇಲೆ ಇಲ್ಲಿ ಮೈನಸ್ ಇದ್ದರೆ ಮೈನಸಲ್ಲೇ ಹೊಡಿಬೇಕು. ಇಲ್ಲಾಂದರೆ ಈ ಥರ ಹೊಡೀರಿ. 2 ಮೈನಸ್ ಬಂದರೆ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ -2 ಅದೇ ಬರುತ್ತೆ 4. ಅರ್ಥ ಆಗ್ತಿದೆಯಲ್ವಾ? ಇದನ್ನ ನಾವು ಏನಂತ ಅಂದ್ಕೋಬೇಕು, ನೆಬ್ಲಾ yn, ಇದು ನೆಬ್ಲಾ ಸ್ಕ್ವೇರ್ yn, ಇದು ನೆಬ್ಲಾ ಕ್ಯೂಬ್ yn, ಇದು ನೆಬ್ಲಾ ಪವರ್ 4 yn. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಅಂತ ಬರ್ಕೋಬೇಕು. ನಾವು ಇಟ್ಕೊಳ್ಳಿ. ಫಾರ್ಮುಲಾ ಬಂದು ಫಸ್ಟ್ ಏನು ಮಾಡೋಣ, ವಿ ಹ್ಯಾವ್ ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳಿ. ಇದು ಎಕ್ಸ್ ವ್ಯಾಲ್ಯೂ ಬಂದು 105. x is equal to 105. ಆಮೇಲೆ ಹೆಚ್ ಬರ್ಕೊಳ್ಳಿ. ಹೆಚ್ಚು ಕಾಮನ್ ಡಿಫ್ರೆನ್ಸ್ 5. ಆಮೇಲೆ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಬಂದು ಫೈನಲ್ ಇದು 100. ಫಸ್ಟ್ ಆರ್ನ ಫೈಂಡ್ ಮಾಡ್ಕೋಬೇಕು. ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಫೈಂಡ್ ಮಾಡೋಕ್ಕೆ ಮುಂಚೆ ಎಕ್ಸು ಹೆಚ್ಚು ಎಕ್ಸ್ ಬರ್ಕೊಳ್ಳಿ. ಈಗ ಆರ್ಗೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಎನ್ ಬೈ ಹೆಚ್. ಇಲ್ಲಿ ಎಕ್ಸ್ 105, ಎಕ್ಸ್ ಏನೇನು 100, ಹೆಚ್ 5. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡೋಣ. 105 ಮೈನಸ್ 100 ಕೆಳಗಡೆ ಬಂದು 5 ಎಷ್ಟು ಬರುತ್ತೆ 1. ಈಗ ಇದು ಬರ್ದಾದ್ಮೇಲೆ ಏನು ಮಾಡಿ, ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರ್ತು. ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. y ಈಸ್ ಈಕ್ವಲ್ ಟು, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, y ಈಸ್ ಈಕ್ವಲ್ ಟು ಅಂತಲೂ ಬರಿಬೋದು ಅಥವಾ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇಲ್ಲೇನು ಬರುತ್ತೆ, yn ಪ್ಲಸ್ ಆರ್ ಇಂಟು ಡೆಲ್ಟಾ yn ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1 ಬೈ ಆರ್ ಪ್ಲಸ್ 1 ಇಂಟು ಆರ್ ಪ್ಲಸ್ 1 ಡೆಲ್ಟಾ ಸ್ಕ್ವೇರ್ yn ಬರುತ್ತೆ. ಇಲ್ಲಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು yn ಪ್ಲಸ್ ಆರ್ ಇಂಟು ನೆಬ್ಲಾ yn ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ನೆಬ್ಲಾ ಸ್ಕ್ವೇರ್ yn ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1 ಆರ್ ಪ್ಲಸ್ 2 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ನೆಬ್ಲಾ ಕ್ಯೂಬ್ yn ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1 ಇಂಟು ಆರ್ ಪ್ಲಸ್ 2 ಇಂಟು ಆರ್ ಪ್ಲಸ್ 3 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ನೆಬ್ಲಾ ಪವರ್ 4 yn. ಇಲ್ಲಿ ಎಕ್ಸ್ ಜಾಗದಲ್ಲಿ ಏನು ಹಾಕ್ಕೋಬೇಕು, ಎಫ್ ಆಫ್ ಎಕ್ಸ್ ಅಂದರೆ 100, ಸಾರಿ ಎಕ್ಸ್ 105. ಇಲ್ಲಿ yn ಅಂದರೆ ಇದು 7854, ಆರ್ ಅಂದರೆ 1, ನೆಬ್ಲಾ yn ಅಂದರೆ ಇದು 766 ಪ್ಲಸ್ ಆರ್ ಅಂದರೆ 1 ಇಂಟು 1 ಪ್ಲಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ನೆಬ್ಲಾ ಸ್ಕ್ವೇರ್ y1 ಅಂದರೆ 40 ಪ್ಲಸ್ ಆರ್ ಅಂದರೆ 1 ಪ್ಲಸ್ 1 ಪ್ಲಸ್ 2 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ನೆಬ್ಲಾ ಕ್ಯೂಬ್ yn ಅಂದರೆ 2. ಆಮೇಲೆ ಏನು ಮಾಡಬೇಕು, ಪ್ಲಸ್ ಆರ್ ಅಂದರೆ 1, ಆರ್ ಪ್ಲಸ್ 1 ಅಂದರೆ 1 ಪ್ಲಸ್ 1, ಆರ್ ಪ್ಲಸ್ 2 ಅಂದರೆ 1 ಪ್ಲಸ್ 2, ಆರ್ ಪ್ಲಸ್ 3 ಅಂದರೆ 1 ಪ್ಲಸ್ 3 ಹೋಲ್ ಡಿವೈಡೆಡ್ ಬೈ
4 ಫ್ಯಾಕ್ಟೋರಿಯಲ್ ನೆಬ್ಲಾ ಪವರ್ 4 yn ಬಂದು 4. ಇದನ್ನ ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲೇನು ಮಾಡಿ 7854 ಹೊಡೀರಿ ಪ್ಲಸ್ 1 × 766 ಪ್ಲಸ್ ಇದನ್ನ 1 × 1 + 1 × 40 ಫಸ್ಟ್ ಹೊಡೆದ್ಬಿಡಿ × 40 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ನೋಡಿರಿ. ಈ ಥರ ನಾರ್ಮಲ್ ಡಿವೈಡ್ ಯೂಸ್ ಮಾಡಿ 2 ಫ್ಯಾಕ್ಟೋರಿಯಲ್ ಹಾಕಿ. ನೆಕ್ಸ್ಟ್ ಇದನ್ನ ಟೈಪ್ ಮಾಡೋದು ಯಾವ ಥರ ಅಂದರೆ ಪ್ಲಸ್ ಹೊಡೆದು 1 × 1 + 1 1 + 2 × 2 ಅಥವಾ ಬ್ರ್ಯಾಕೆಟಲ್ಲೇ 2 ಹೊಡೀರಿ, ಏನು ಪ್ರಾಬ್ಲಮ್ ಇಲ್ಲ. ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಈಗ ಇದನ್ನ ಟೈಪ್ ಮಾಡೋಣ 1 × 1 + 1 1 + 2 1 + 3 × 4 ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್. ಈ ಥರ ಟೈಪ್ ಮಾಡಿ 8666 ಬರುತ್ತೆ. ದೇರ್ಫೋರ್ ಲಾಸ್ಟಲ್ಲಿ ಸೆಂಟೆನ್ಸ್ ಏನು ಬರೀಬೇಕು ಅಂದರೆ ದ ಏರಿಯಾ ಕರೆಸ್ಪಾಂಡಿಂಗ್ ಟು ಡಯಾಮೀಟರ್ 105 ಈಸ್ ಅಂತ ಬರ್ಕೊಳ್ಳಿ. ದ ಏರಿಯಾ corresponding to diameter 105 is 8666 ಸ್ಕ್ವೇರ್ ಯೂನಿಟ್ ಅಂತ ಬೇಕಾದ್ರೆ ಬರಿಬೋದು. ಯಾಕಂದರೆ ಏರಿಯಾ ಯಾವಾಗಲೂ ಸ್ಕ್ವೇರ್ ಯೂನಿಟಲ್ಲಿ ಇರುತ್ತೆ. ಈಗ ಅರ್ಜೆಂಟ್ಗೆ 8666 ಅಂತ ಬರೀರಿ. ಅಂದರೆ ಎ ವ್ಯಾಲ್ಯೂ ಕರೆಸ್ಪಾಂಡಿಂಗ್ ಟು ಡಿ ವ್ಯಾಲ್ಯೂ 105 ಬಸ್ ಈಸ್ 8666. ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ತೀನಿ ನೋಡಿ. ಏರಿಯಾ ಆಫ್ ಸರ್ಕಲ್ ಎ ಕರೆಸ್ಪಾಂಡಿಂಗ್ ಟು ಡಯಾಮೀಟರ್ ಡಿ ಈಸ್ ಗಿವನ್ ಬಿಲೋ. ಡಿ 80, 85, 90, 95, 100. ಎ 5026, 5674, 6362, 7088, 7854. Find the area corresponding to diameter 105 using appropriate interpolation formula. ಇಲ್ಲಿ ಕ್ವಶನಲ್ಲಿ ಡಯಾಮೀಟರ್ 105 ಇದ್ದರೆ ಎ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಈ 105 ಬಂದು ಇಲ್ಲಿ ಯಾವುದಕ್ಕೆ ಹತ್ರ ನೋಡಿ 100ಗೆ ಹತ್ರ, ಮತ್ತು ಡಿಫ್ರೆನ್ಸ್ ಇಲ್ಲಿ ಕಾಮನ್ ಇದೆ. ಅದಕ್ಕೆ ನಾವು ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದೇ ಟೇಬಲ್ನ ಯಾವ ಥರ ಕ್ರಿಯೇಟ್ ಮಾಡಿ, ಬ್ಯಾಕ್ವರ್ಡ್ ಟೇಬಲ್ ಕ್ರಿಯೇಟ್ ಮಾಡಿ, ನೆಬ್ಲಾನ ಯೂಸ್ ಮಾಡಿ. ಆಮೇಲೆ ಟೇಬಲ್ ಕ್ರಿಯೇಟ್ ಮಾಡಿದ್ಮೇಲೆ ಎಕ್ಸ್ ವ್ಯಾಲ್ಯೂ ಬರ್ಕೊಳ್ಳಿ. ಎಷ್ಟು 105, ಹೆಚ್ ಅಂದರೆ ಕಾಮನ್ ಡಿಫ್ರೆನ್ಸು, ಎಕ್ಸ್ ಎನ್ ಅಂದರೆ 100 ಅಂತ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ ಆರ್ ಈಸ್ ಈಕ್ವಲ್ ಟು x - x0 xn/h. ಆಮೇಲೆ ಆರ್ನ ಫೈಂಡ್ ಮಾಡಿದ್ಮೇಲೆ ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಆಮೇಲೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡಿ ಈ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.